ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಆಡಳಿತ ಮಂಡಳಿ ಹಾಗೂ ಟ್ರಸ್ಟ್ ನಡುವಿನ ಜಗಳ ಅಂತ್ಯ ಕಾಣುವ ಲಕ್ಷಣ ಗೋಚರಿಸುತ್ತಿಲ್ಲ. ಇದೀಗ ಪಂಚಮಸಾಲಿ ಪೀಠದ ಜಗದ್ಗುರು ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿದ ಹಿನ್ನೆಲೆ ವಿಚಾರಣೆ ನಡೆಸಲಾಯಿತು. ವಿಚಾರ ಸಂಬಂಧ ವಚನಾನಂದ ಸ್ವಾಮೀಜಿ ಹರಿಹರ ಗ್ರಾಮಾಂತರ ಠಾಣೆಗೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿಗಳು ಸ್ವಾಮೀಜಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರಿಗೆ ಶ್ರೀಗಳು ಮಾಹಿತಿ ನೀಡಿ ಮಠದಲ್ಲಿದ್ದ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳ ಮೇಲೆ ಶ್ರೀಗಳು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಕೇಸ್ ನೀಡಿದ್ದಾರೆ. ಕೇಸ್ ಕುರಿತು ಪೊಲೀಸರ ಪ್ರಶ್ನೆಗಳಿಗೆ ಸ್ವಾಮೀಜಿ ಉತ್ತರ ನೀಡಿದ್ದಾರೆ. ಇನ್ನು ಮತ್ತೊಂದೆಡೆ ಸತತವಾಗಿ 5 ಗಂಟೆಗಳ ಕಾಲ ವಿಚಾರಣೆ ಬಳಿಕ ಸ್ವಾಮೀಜಿ ಅವರನ್ನು ವೈದ್ಯಕೀಯ ತಪಾಸಣೆಗೂ ಒಳಪಡಿಸಲಾಯಿತು. ಈಗಾಗಲೇ ಮಠದ ವಿಚಾರ ಬೀದಿಗೆ ಬಿದ್ದಿದ್ದು, ಇದೀಗ ಪೋಕ್ಸೋ ಕಾಯ್ದೆ ವಿಚಾರದಿಂದ ಹರಿಹರ ಪೀಠದ ವಿವಾದ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಪ್ರಕರಣವನ್ನ ನಮ್ಮ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಅದನ್ನು ಪ್ರಕರಣ ದಾಖಲಿಸಿಕೊಂಡು ನಾವು ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ನೊಂದ ಬಾಲಕ ಈ ತರ ಹೇಳಿಕೆಯನ್ನು ಪಡೆದುಕೊಳ್ಳಕ್ಕೆ ನಾವು ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೇವೆ. ದೂರಿಗೆ ಸಂಬಂಧಪಟ್ಟಂತೆ ಅದರಲ್ಲದೆ ಅವ್ರಿಗೆ ಈ ತರ ದೌರ್ಜನ್ಯ ಆಗ್ತಾ ಇತ್ತು ಅಂತ ಬಿಟ್ಟು ಹೇಳಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅದರ ಸವಿವರವನ್ನು ಮುಂದಿನ ತಿಳಿಸ್ತಾರೆ. ಹೆಸರು ಹೇಳಬೇಕು. ಸಂತ್ರಸ್ತ ಬಾಲಕನ ತಾಯಿಯವರು ಪ್ರಕರಣ ದಾಖಲಿಸಿದ್ದಾರೆ. ವಚನಾನಂದ ಸ್ವಾಮೀಜಿ ಅದ್ರ ಬಗ್ಗೆ ಈ ಹರಮಠದ ವಿಚಾರವಾಗಿ ಬಹಳಷ್ಟು ವಿದ್ಯಮಾನಗಳು ನಡೀತಾ ಇತ್ತು. ಲೆಕ್ಕ ಕೊಡುವ ಕಾರ್ಯಕ್ರಮ, ಲೆಕ್ಕ ಕೇಳುವ ಕಾರ್ಯಕ್ರಮ ಅಂತ ಹೇಳಿ ಒಂದೊಂದು ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಸಾರ್ವಜನಿಕರಿಗೆ ಒಂಥರ ಭಯದ ವಾತಾವರಣ ಆಗ್ತಾ ಇತ್ತು. ಅಲ್ಲಿ 2 ಗುಂಪುಗಳು ಸೇರಿಕೊಂಡು ಒಂದು ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರಗಳು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಏನು ಈಗಾಗಲೇ ಮಠದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಟ್ರಸ್ಟ್ನವರು ವಿರುದ್ಧ ಇವರು ಕೂಡ ಮಾಧ್ಯಮಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರಗಳು ನಡೆಯದ ರೀತಿ ಮುಂಜಾಗ್ರತಾ ಕ್ರಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ಸಲ್ಲಿಸಿ ಅಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಹೊರತುಪಡಿಸಿ ಬೇರೆ ಯಾವುದೇ ಗುಂಪಿಗಿನವರು ಹೋಗಿ ಅಲ್ಲಿ ಸಾರ್ವಜನಿಕ ಸಭೆ ಮಾಡೋದಾಗಲಿ, ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡೋದಾಗಲಿ, ಇನ್ನಿತರ ವಿಚಾರಗಳನ್ನು ನಿರ್ಬಂಧಿಸಬೇಕಂತ ಬಿಟ್ಟು ಹೇಳಿ ಕೋರಿಕೆ ಹಿನ್ನೆಲೆಯಲ್ಲಿ ಅವರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಅದು 31 ಮೇವರೆಗೂ ಜಾರಿಯಲ್ಲಿ ಇರ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದಂದ್ರೆ ಯಾವುದೇ ರೀತಿಯ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಬಂದು ತರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಅಂತ ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಅದು ನಮ್ಗೆ ಬರ್ದಿದ್ದ ಅಂತ ಹೇಳ್ತಾರೆ, ನಮಗೂ ಕೂಡ ಕಳಿಸಿದ್ರು ಅಂತ ಹೇಳ್ತಾರೆ. ಭದ್ರತೆ ಕೊಡ್ತಕ್ಕಂಥದ್ದು ರಾಜ್ಯ ಗುಪ್ತ ವಾರ್ತೆಯಿಂದ ಬಂದ್ರೆ ನಾವು ಭದ್ರತೆ ಮಾಡ್ತೀವಿ. ಡಾಕ್ಟರ್ ರಾಘವೇಂದ್ರ ದುರ್ಗೂಜಿ ಅಂತ ಇವತ್ತು ವಚನಾನಂದ ಶ್ರೀ ಅವರ ಒಂದು ಆರೋಗ್ಯ ತಪಾಸಣೆಗಾಗಿ ಪೊಲೀಸರು ಆಗ್ತಿರ್ಲಿಲ್ಲ. ಇದು ಪೋಕ್ಸೋ ಕೇಸ್ ಆಗಿರೋದ್ರಿಂದ ನಾವೆಲ್ಲ MLC ಮಾಡಿ MLC ಎಂಟ್ರಿ ಮಾಡಿ ಅವರ ಆರೋಗ್ಯ ತಪಾಸಣೆ ವಿಚಾರಿಸಿ ಅವಶ್ಯಕತೆ ಇದ್ರೆ ಅವರ ಸಿಮೆಂಟ್ ಅನಾಲಿಸಿಸ್ಗೆ ಟೆಸ್ಟಿಗೆಲ್ಲ ಕಳಿಸ್ಬೇಕು. ಸಿಮೆಂಟ್ ಟೆಸ್ಟಿಗೆ ಎಲ್ಲ ಟೆಸ್ಟಿಗೆ ಕಳಿಸ್ಬೇಕಾಗುತ್ತೆ. ಉಗುರು ಹಾಗೂ ಪಿನಲ್ ಸ್ವಾಬ್ ಹಾಗೂ ಕ್ಯೂಬಿಕ್ ಕೇಸು ಹಾಗೂ ಅವರ ಬಟ್ಟೆಗಳು ಈಗ ಅವಶ್ಯಕತೆ ಇದೆ. ಪೊಲೀಸರು ಏನೇನು ರಿಕ್ವೆಷನ್ ಕಳಿಸಿರ್ತಾರಲ್ಲ ಅವೆಲ್ಲ ಪರೀಕ್ಷೆಗೆ ಕಳಿಸ್ಬೇಕಾಗುತ್ತೆ. ಬೇಕಾದ್ರೆ ಫಿಸಿಷಿಯನ್ ಅಡ್ವೈಸ್ ತಗೋಬೇಕಾಗುತ್ತೆ. ಕೆಲವೊಂದು ಟೈಮ್ ಸರ್ಜನ್ ಅಡ್ವೈಸ್ ಪೊಟೆನ್ಸಿ ಸಲುವಾಗಿ ತಗೋಬೇಕಾಗುತ್ತೆ. ಆಮೇಲೆ ಏಜ್ ಎಸ್ಟಿಮೇಷನ್ ನಮಗೆ ಗೊತ್ತಾಗಿಲ್ಲ ಅಂದ್ರೆ ಡೆಂಟಲ್ ಒಪಿನಿಯನ್, ರೇಡಿಯಾಲಜಿಸ್ಟ್ ಒಪಿನಿಯನ್ ತಗೋಬೇಕಾಗುತ್ತೆ. ಅವಶ್ಯಕತೆ ಇದ್ದರೆ ದಾವಣಗೆರೆ ಚಿಕ್ಕಟಿಗೆ ಹಾಸ್ಪಿಟಲ್ಗೆ ಕಳಿಸ್ಬೇಕಾಗುತ್ತೆ. ಇವೆಲ್ಲ ಆರೋಗ್ಯ ತಪಾಸಣೆ ಮಾಡಿ ಥ್ರೂ ಪೊಲೀಸ್ ಮುಖಾಂತರ ಇವೆಲ್ಲ ಮಾಡಿ ಕಳಿಸ್ಕೊಡ್ಲಾಗುತ್ತೆ. ವರದಿ ಒಂದು 15-20 ದಿವಸ ಒಳಗೆ ಬರುತ್ತೆ ವರದಿ. ಅದು ಏನೇ ಪಾಸಿಟಿವ್ ಇದ್ರೆ ಪಾಸಿಟಿವ್, ನೆಗೆಟಿವ್ ಇದ್ರೆ ಏನಾದ್ರು ಬಟ್ಟೆಲ್ಲ ಅಂಟ್ಕೊಂಡಿದ್ರೆ ಅವೆಲ್ಲ ಟೆಸ್ಟ್ ರಿಸಲ್ಟ್ 15-20 ದಿವಸ ವಾಪಸ್ ಬರುತ್ತೆ. 2 ಗುಂಪಿಗೂ ಕಳಿಸ್ಕೊಡ್ತೀವಿ. ಯಾವ ಗೊತ್ತಾಯ್ತು ಸರ್ ಇದು ಸ್ವಾಮೀಜಿ ತಪಾಸಣೆ ಬರ್ತಾರೆ? ನಿನ್ನೆ ರಾತ್ರಿ ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಂದ ಗೊತ್ತಾಯ್ತು. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲತಾ ಮೇಡಮ್ ಅವರು ನಮ್ಗೆ ಫೋನ್ ಮಾಡಿ ಹೇಳಿದ್ರು ಈ ತರ ಬೆಳಗ್ಗೆ ಬರ್ತಾರೆ. ಅವ್ರು ಬೆಳಗ್ಗೆ ಬಂದಾಗ ಅವರ ಆರೋಗ್ಯ ತಪಾಸಣೆ ಮಾಡ್ಬೇಕಾಗುತ್ತೆ. ಆಸ್ ಎ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಆಗಿ ನೀವು ಅದನ್ನ MLC ಮಾಡ್ಬೇಕಾಗುತ್ತೆ. ಮಾಡಿ ಅದನ್ನೆಲ್ಲ ಟೆಸ್ಟ್ ಮಾಡಿ ಆರೋಗ್ಯ ತಪಾಸಣೆ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು.
ಅದೇ ರೀತಿ ಅಂದ್ರೆ ಅವರ ಇದಕ್ಕಾಗಿ ಕಾಯ್ತೀವಿ, ಪೊಲೀಸ್ ಮುಖಾಂತರ ಕಾಯ್ತೀವಿ. ಈಗ ಅದೆಲ್ಲ ಟೆಸ್ಟ್ ಮಾಡಿದಲ್ಲಿ ಎಲ್ಲಿ ಕಳಿಸ್ತಾರೆ? ಇಲ್ಲೇ ದಾವಣಗೆರೆ ದೊಡ್ಡಪಾತಿಯಲ್ಲಿ ಕಳಿಸ್ಬೋದು. ದೊಡ್ಡಪಾತಿಯಲ್ಲಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಇದೆ, ನಾವು ಇಲ್ಲೇ ದೊಡ್ಡಪಾತಿಯಲ್ಲಿ ಕಳಿಸ್ಬೋದು. ನಿಮ್ಮ ಹೆಸರು ಸರ್? ರಾಘವೇಂದ್ರ ಡಾಕ್ಟರ್ ರಾಘವೇಂದ್ರ ಇಲ್ಲ ಹರಿಹರದ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ವರ್ಕ್ ಮಾಡ್ತಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.